ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಯಾರು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತವರಿಗೆ ಒಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರುವಂತೆ ಬಹಳಷ್ಟು ಮಂದಿ ಮನೆ ಇಲ್ಲದವರು ಸಬ್ಸಿಡಿ ದರದಲ್ಲಿ ಉಚಿತವಾದಂಥ ಮನೆಯನ್ನು ಪಡೆಯೋದಕ್ಕೆ ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಬಹಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು. ಹೌದು ಫ್ರೆಂಡ್ಸ್, ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರಿಗೆ 1 BHK ಮನೆಯನ್ನು ಹಂಚಿಕೆ ಮಾಡೋದಕ್ಕಾಗಿ ಈಗ ಹಣವನ್ನು ಪಾವತಿ ಮಾಡೋದಕ್ಕೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಈ ಒಂದು ಮಾರ್ಗಸೂಚಿಯಲ್ಲಿ ಹಣವನ್ನು ನೀವು ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆದಂಥ ಮಾಹಿತಿಯನ್ನು ಇದರಲ್ಲಿ ತಿಳಿಸಲಾಗಿದೆ. ಬನ್ನಿ ಫ್ರೆಂಡ್ಸ್, ಈ ಒಂದು ಮಾರ್ಗಸೂಚಿ ಪ್ರಕಾರ ಯಾವ ರೀತಿ ನೀವು ಹಣವನ್ನು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನೀವು ಹಣವನ್ನು ಪಾವತಿ ಮಾಡಿದ್ಮೇಲೆ ಯಾವ ರೀತಿ ನಿಮಗೆ 1 BHK ಮನೆಯನ್ನು ಹಂಚಿಕೆ ಮಾಡಲಾಗುತ್ತೆ ಮತ್ತು ಹಣವನ್ನು ನೀವು ಯಾವ ರೀತಿ ಪಾವತಿ ಮಾಡಬೇಕು ಈ ಒಂದು ಮಾರ್ಗಸೂಚಿ ಪ್ರಕಾರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಬೇಕು. ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ಕೆಳಗಡೆ ಬರಬೇಕು. ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು 1 ಲಕ್ಷ ಬಹುಮಾಡಿ ವಸತಿ ಯೋಜನೆ ಅಡಿ ಹಣ ಪಾವತಿಸಲು ಮಾರ್ಗಸೂಚಿ ಅಂತ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಅಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇದು ಓಪನ್ ಆಗುತ್ತೆ. ಹಣ ಯಾವ ರೀತಿ ನೀವು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿರುವಂಥದ್ದು. ಫ್ರೆಂಡ್ಸ್, ನಂತರ ಈ ಒಂದು ಮಾರ್ಗಸೂಚಿ ಏನಿದೆ PDF ಫಾರ್ಮ್ಯಾಟ್ನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಹಣವನ್ನು ಪಾವತಿ ಮಾಡೋದಕ್ಕೆ ಯಾವ ರೀತಿಯಾದಂಥ ಒಂದು ಆಪ್ಷನ್ಗಳನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಅಂದರೆ ನಿಮಗೆ ಗೊತ್ತಿರುವಂತೆ ಏನು ಈ ಒಂದು ಮಾರ್ಗಸೂಚಿಯ ಪ್ರಕಾರ ಪ್ರಾರಂಭಿಕ ಠೇವಣಿಯನ್ನು 1 ಲಕ್ಷ ರೂಪಾಯಿ ಹಣವನ್ನು ನೀವು ಮೊದಲು ಪಾವತಿ ಮಾಡಬೇಕಾಗುತ್ತೆ. ಪಾವತಿಯನ್ನು ಮಾಡಿದ ನಂತರ ನಿಮಗೆ 1 BHK ಪ್ಲಾಟ್ ಮನೆ ಏನಿರುತ್ತೆ ನಿಮಗೆ ಹಂಚಿಕೆ ಮಾಡಲಾಗುತ್ತೆ. ಅಂದರೆ ನಿಮಗೆ ಆ ಒಂದು ಪ್ಲಾಟ್ ಯಾವ ರೀತಿ ಇರುತ್ತೆ, 1 BHK ಮನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಒಂದು ಲಿಂಕ್ ಕೊಡಲಾಗಿದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ಲಾಟ್ ಯಾವ ರೀತಿ ಇರುತ್ತೆ, ನಿಮಗೆ ಹಂಚಿಕೆ ಮಾಡುವಂಥ 1 BHK ಪ್ಲಾಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಸ್ಕೆಚ್ ಹಾಕಿರುವಂಥದ್ದು ಯಾವ ರೀತಿ ನಿಮಗೆ ಬೆಡ್ರೂಮ್ ಯಾವ ರೀತಿ ಇರುತ್ತೆ, ಹಾಲ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಮತ್ತು ನಿಮಗೆ ಈ ಒಂದು ಬಹುಮಾಡಿ ನಿರ್ಮಾಣ ಆದ ನಂತರ ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ನ ಕೊಡಲಾಗಿದೆ. ಫ್ರೆಂಡ್ಸ್, ನಂತರ ಈ ಒಂದು ಏನು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ 1 BHK ಮನೆಯನ್ನು ಏನು ಕೊಡಲಾಗುತ್ತೆ ಆ ಒಂದು 1 BHK ಮನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ 1 BHK ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ 10,60,000 ರೂಪಾಯಿ ಹಣವನ್ನು ಇಲ್ಲಿ ನಿರ್ಮಾಣ ವೆಚ್ಚ ಅಂತ ಗುರುತಿಸಲಾಗಿದೆ. ಅಂದರೆ 1 BHK ಮನೆಗೆ 10,60,000 ರೂಪಾಯಿ ಹಣ ಖರ್ಚಾಗುತ್ತೆ. ಹಾಗೂ ಅದ್ರ ಜೊತೆಗೆ ಕೆಟಗರಿ ವೈಸ್ ಯಾವ್ಯಾವ ಕೆಟಗರಿಯವರಿಗೆ ಎಷ್ಟೆಷ್ಟು ಸಬ್ಸಿಡಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ನ ಕೊಡಲಾಗಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನು ಈ ಒಂದು 10,60,000 ರೂಪಾಯಿ ಹಣ ಏನಿದೆ ಮನೆ ನಿರ್ಮಾಣ ಮಾಡೋದಕ್ಕೆ ಖರ್ಚಾಗುತ್ತೆ, ಅದರಲ್ಲಿ ಸಬ್ಸಿಡಿ ಎಷ್ಟು ಕೊಡುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಲಾಗಿದೆ. ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಸಹಾಯಧನ ಸಬ್ಸಿಡಿ ಹಣ ಕೊಡಲಾಗುತ್ತೆ. ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಹಣವನ್ನು ಕೊಡಲಾಗುತ್ತೆ. ಟೋಟಲ್ ಆಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಹಣ ಉಚಿತವಾಗಿ ಕೊಡಲಾಗುತ್ತೆ. ಅಂದರೆ ಇಲ್ಲಿ 10,60,000 ರೂಪಾಯಿದಲ್ಲಿ ಈ ಒಂದು 3.5 ಲಕ್ಷ ರೂಪಾಯಿ ಮೈನಸ್ ಮಾಡಿದರೆ ಇನ್ನು ನೀವು 7,10,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು. ಹಾಗೂ ಅದೇ ರೀತಿಯಾಗಿ ಸಾಮಾನ್ಯ ವರ್ಗದವರಿಗೆ ಅಂದರೆ ಅಲ್ಪಸಂಖ್ಯಾತರು ಹಾಗೂ ಸಾಮಾನ್ಯ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಯಾವ ರೀತಿ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ 1,20,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಟೋಟಲ್ ಆಗಿ ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ 2,70,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದರೆ 10,60,000 ರೂಪಾಯಿದಲ್ಲಿ ಈ ಒಂದು 2,70,000 ರೂಪಾಯಿ ಮೈನಸ್ ಮಾಡಿದರೆ ನೀವು 7,90,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು. ಅಂದರೆ ಟೋಟಲ್ ಆಗಿ ನೀವು ಹಣವನ್ನು ಪಾವತಿ ಮಾಡುವಂತಿಲ್ಲ. ಅಂದರೆ ಮೊದಲಿಗೆ 1 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನೀವು ಪಾವತಿ ಮಾಡಬೇಕಾಗುತ್ತೆ.
ಇನ್ನು ನಿಮಗೆ ಅದ್ರ ಜೊತೆಗೆ ನಿಮಗೆ ಒಂದು ಆಫರನ್ನು ಏನು ಕೊಡಲಾಗಿದೆಪ್ಪ ಅಂತಂದರೆ 5 ಲಕ್ಷದವರೆಗೆ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ಅಂದರೆ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ನೀವು ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಬೇಕು. ಅಂದರೆ ಆ ನಂಬರ್ನ ಲಾಸ್ಟ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ ಕಸ್ಟಮರ್ ಕೇರ್ಗೆ ನಂಬರ್ ಮಾಡಿ ನಮಗೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯ ಬೇಕಂತ ಕೇಳಿದ್ರೆ 5 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ಆ ಒಂದು 5 ಲಕ್ಷ ರೂಪಾಯಿ ಕೂಡ ನೀವು ಪಾವತಿಯನ್ನು ಮಾಡಬಹುದು. ಇನ್ನು ಉಳಿದಂಥ ಹಣ ಏನಿರುತ್ತೆ ಕೊನೆಯದಾಗಿ ನೀವೇ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಅಂದರೆ ಸದ್ಯದಲ್ಲಿ ಈಗ ಮಾತ್ರ ನೀವು 1 ಲಕ್ಷ ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು. ಫ್ರೆಂಡ್ಸ್, ನಂತರ ನೀವು ಹಣವನ್ನು ಪಾವತಿ ಮಾಡೋದಕ್ಕೆ ಯಾವ್ಯಾವ ರೀತಿಯ ವಿಧಾನದಲ್ಲಿ ಹಣವನ್ನು ಪಾವತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಈ ಒಂದು PDF ಫಾರ್ಮ್ಯಾಟ್ನಲ್ಲಿ ಕೊಡಲಾಗಿದೆ. ಅಂದರೆ ಯಾರ್ಯಾರು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಹೆಸರಿನಲ್ಲಿ, ಆ ಒಂದು ಸದಸ್ಯರ ಹೆಸರಿನಲ್ಲಿ ಅಂದರೆ IDB ಬ್ಯಾಂಕ್ನಲ್ಲಿ ಒಂದು ಅಕೌಂಟನ್ನು ಮಾಡಿಸಲಾಗಿರುತ್ತೆ. ಅಂದರೆ ನಿಮಗೆ ಆ ಒಂದು SMS ಮೂಲಕ ನಿಮಗೆ ತಿಳಿಸಲಾಗಿರುತ್ತೆ. ಅಂದರೆ IDB ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಮಾಡಿಸಲಾಗಿದೆ ಮತ್ತು ಆ ಒಂದು ಅಕೌಂಟ್ ನಂಬರನ್ನು ನಿಮಗೆ ಅರ್ಜಿದಾರನ ಹೆಸರನ್ನು SMS ಮೂಲಕ ನಿಮಗೆ ಆಲ್ರೆಡಿ ಕಳಿಸಲಾಗಿರುತ್ತೆ. ಅಂದರೆ ನೀವು ಹಣವನ್ನು ಯಾವ ರೀತಿ ಪಾವತಿ ಮಾಡಬೇಕಂದ್ರೆ ನೀವು IDFC ಬ್ಯಾಂಕ್ನಲ್ಲಿ ಹಣವನ್ನು ಪಾವತಿ ಮಾಡ್ತೀವಪ್ಪ ಅಂತಂದರೆ ನಿಮಗೆ ಏನು SMS ಬಂದಿರುತ್ತೆ ಆ ಒಂದು IDBI ಬ್ಯಾಂಕಿನ ಒಂದು ಅಕೌಂಟ್ ನಂಬರು ಮತ್ತು ನಿಮ್ಮ ಹೆಸರನ್ನು ಹಾಕಿ IDBI ಬ್ಯಾಂಕ್ನಲ್ಲಿ ಈ ಒಂದು 1 ಲಕ್ಷ ರೂಪಾಯಿ ಹಣವನ್ನು ಪಾವತಿ ಮಾಡ್ಬೋದು. ಅಥವಾ ಬೇರೆ ಬ್ಯಾಂಕ್ಗಳ ಮುಖಾಂತರ ನೀವು ನೆಫ್ಟ್ ಮುಖಾಂತರ ಅಥವಾ RTGS ಮುಖಾಂತರ ಹಣವನ್ನು ಪಾವತಿ ಮಾಡ್ತೀವಪ್ಪ ಅಂತಂದರೆ ನಿಮಗೆ ಏನು SMS ಬಂದಿರುತ್ತೆ IDBI ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಆ ಒಂದು ಅಕೌಂಟ್ ನಂಬರ್ನ ಹಾಕಬೇಕು. ನಂತರ ಗಾದಿನೂರು ಬ್ರಾಂಚ್ ಅಂತ ಹಾಕಬೇಕು, ಬೆಂಗಳೂರು ಅಂತ ಹಾಕಬೇಕು ಮತ್ತು IFSC ಕೋಡ್ ನಂಬರ್ನ ಕೊಡಲಾಗಿದೆ. ಇಲ್ಲಿ ಈ ಒಂದು IFSC ಕೋಡ್ ನಂಬರ್ನ ಹಾಕಿ ನೆಫ್ಟ್ ಅಥವಾ RTGS ಮೂಲಕ ಬೇರೆ ಬೇರೆ ಬ್ಯಾಂಕ್ಗಳ ಮುಖಾಂತರ ಈ ಒಂದು 1 ಲಕ್ಷ ರೂಪಾಯಿ ಹಣವನ್ನು ಪಾವತಿ ಮಾಡಬಹುದು. ಫ್ರೆಂಡ್ಸ್, ನಂತರ ಈ ಒಂದು 1 ಲಕ್ಷ ರೂಪಾಯಿ ಹಣವನ್ನು ನೀವು ಏನಾದರೂ UPI ಯೂಸ್ ಮಾಡ್ಕೊಂಡು ಹಣವನ್ನು ಪಾವತಿ ಮಾಡ್ಬೋದು ಮತ್ತು IMPS ಕೂಡ ಮಾಡ್ಕೊಂಡು ಹಣವನ್ನು ಪಾವತಿ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಣವನ್ನು ಪಾವತಿ ಮಾಡ್ಬೋದು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಹಣವನ್ನು ಪಾವತಿ ಮಾಡ್ಬೋದು. ಅಂದರೆ ನಿಮಗೆ ಏನು ಅಕೌಂಟ್ನ IDBI ಅಕೌಂಟ್ ನಂಬರ್ನ ಕಳಿಸಲಾಗಿರುತ್ತೆ ಆ ಒಂದು ಅಕೌಂಟ್ ನಂಬರ್ನ ಹಾಕಬೇಕು, ಗಾದಿನೂರು ಬ್ರಾಂಚ್ ಅಂತ ಹಾಕಬೇಕು, ಬೆಂಗಳೂರು ಅಂತ ಹಾಕಬೇಕು, IFSC ಕೋಡ್ ನಂಬರ್ನ ಹಾಕಿಕೊಂಡು ನಂತರ ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಹಣವನ್ನು ಪಾವತಿ ಮಾಡ್ಬೋದು. ನಂತರ ನಿಮಗೆ ಹಣವನ್ನು ಪಾವತಿ ಮಾಡಿದ ನಂತರ ಅದರ ಒಂದು ರಿಸಿಪ್ಟ್ ನಿಮಗೆ ಬರುತ್ತೆ. ಆ ಒಂದು ರಿಸಿಪ್ಟ್ನ ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು. ಅಂದರೆ ತದನಂತರ ನಿಮಗೆ ಏನು ಈ ಒಂದು 1 BHK ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಅಂದರೆ ನಿಮಗೆ ಇಲ್ಲಿ ಒಂದು ಆಪ್ಷನನ್ನು ಕೊಡಲಾಗಿದೆ. ಯಾರು ಮೊದಲಿಗೆ ಒಂದು ಹಣವನ್ನು ಪಾವತಿ ಮಾಡ್ತಾರೆ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಫ್ರೆಂಡ್ಸ್, ಕೊನೆಯದಾಗಿ ಈ ಒಂದು 1 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ನೀವು ಪಾವತಿ ಮಾಡಿದ ಮೇಲೆ ನಿಮಗೆ ಈ ಒಂದು 1 BHK ಮನೆಯನ್ನು ಯಾವಾಗ ಹಂಚಿಕೆ ಮಾಡಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡಲಾಗಿದೆ. ಅಂದರೆ ಈ ಒಂದು 1 BHK ಮನೆಗಳನ್ನು ನಿರ್ಮಾಣ ಹಂತದಲ್ಲಿ ಇರೋದ್ರಿಂದ ನಿರ್ಮಾಣ ಕಾರ್ಯ ಮುಗಿದ ಆದ ನಂತರ ನಿಮಗೆ ಈ ಒಂದು ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳ ನಿಮಗೆ ಬೇಕಾಗಿರೋದಿಲ್ಲ. ಅಂದರೆ ನಿಮಗೆ ಈ ಒಂದು ಹಣ ಪಾವತಿ ಮಾಡುವ ಅಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ 5 ಲಕ್ಷ ರೂಪಾಯಿ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯವನ್ನು ಪಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇತರೆ ಯಾವುದೇ ಒಂದು ಮಾಹಿತಿ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆಗೆ ಈ ಒಂದು ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಯಾರ್ಯಾರು ಈ ಒಂದು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅವರು ಕೂಡಲೇ ಈ ಒಂದು 1 ಲಕ್ಷ ರೂಪಾಯಿ ಹಣವನ್ನು ನೀವು IDBI ಬ್ಯಾಂಕ್ ಮುಖಾಂತರ ಅಥವಾ ಇತರೆ ಬ್ಯಾಂಕ್ಗಳ ಮುಖಾಂತರ ಪಾವತಿ ಮಾಡಬೇಕು. ಅಂದರೆ ಈ ಹಣವನ್ನು ಪಾವತಿ ಮಾಡಿದವರಿಗೆ ಮಾತ್ರ ಈ ಒಂದು 1 BHK ಮನೆ ಏನಿರುತ್ತೆ ಒಂದು ನಿಮಗೆ ಹಂಚಿಕೆಯನ್ನು ಮಾಡಲಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.